ಹಾಯ್ ನಮಸ್ಕಾರ, ನಾನೇ ಉಮೇಶ್ ಪಂಡಕಟ್ಟೆ. ಜಿಯೋ ಮತ್ತು ಏರ್ಟೆಲ್ನವರು ಏರ್ ಫೈಬರ್ ಅಂತ ಒಂದು ಲಾಂಚನ ಮಾಡಿದ್ರು. ಸೊ ಇಂಟರ್ನೆಟ್ ಕನೆಕ್ಷನ್ ಕೊಡುವಂಥ ಒಂದು ಏರ್ ಫೈಬರು. ಸೊ ಏನಪ್ಪ ಏರ್ ಫೈಬರು, ಏನಕ್ಕೆಲ್ಲ ಯೂಸ್ ಆಗುತ್ತೆ, ಸೊ ಏನು ಕೆಲಸ ಮಾಡುತ್ತೆ ಇದು ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಒಡನೆ ಶುರುಮಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೀವು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ಅಂತ ತಿಳಿಸ್ಕೊಟ್ಟಂದ್ರೆ ಏರ್ ಫೈಬರ್ ನಿಮಗೆ ಗೊತ್ತಾಗುತ್ತೆ. ಸೊ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಅಂತಂದ್ರೆ ಏನಪ್ಪ ಅಂತಂದರೆ, ಸೊ ನೀವು ಅನ್ಲಿಮಿಟೆಡ್ ಡಾಟಾನ ಹೈ ಸ್ಪೀಡಲ್ಲಿ ಯೂಸ್ ಮಾಡೋಕ್ಕಪ್ಪ ಅಂತಾರೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಹಾಕ್ಸ್ಕೊಬೇಕಾಗುತ್ತೆ. ಸೊ ಈ ಕನೆಕ್ಷನ್ ಹೆಂಗಿರುತ್ತಪ್ಪ ಅಂದ್ರೆ OFC ಕನೆಕ್ಷನ್ ಆಗಿರುತ್ತೆ. ಸೊ OFC ಕನೆಕ್ಷನ್ ಅಂತಂದರೆ, ಸೊ ಎಲ್ಲ ತುಂಬ ದೂರಿಂದ ಹೇಳ್ಕೊಂಡ್ಬಂದ್ಬಿಟ್ಟು ನಿಮ್ಮ ಮನೇಲಿ ಕನೆಕ್ಷನ್ ಕೊಡ್ತಾರೆ, ಒಂದು ರೂಟ್ರಿಗೆ ಕನೆಕ್ಷನ್ ಕೊಡ್ತಾರೆ. ಸೊ ಆ ಕನೆಕ್ಷನ್ನ OFC ಕನೆಕ್ಷನ್ ಅಂತಾರೆ. ಸೊ ಈ ಒಂದು ಕನೆಕ್ಷನು ಸುಮಾರು ಪ್ಲೇಸಲ್ಲಿ ಇರೋದಿಲ್ಲ. ಸೊ ಮೇಜರಾಗಿ ಸಿಟೀಸ್ಗಳಲ್ಲೇ ಕೆಲವೊಂದಿಷ್ಟು ಪ್ಲೇಸಸಲ್ಲಿ ಇರೋದಿಲ್ಲ, ಬೆಂಗಳೂರಲ್ಲೇ ಸೊ ಕೆಲವೊಂದಿಷ್ಟು ಪ್ಲೇಸಸ್ಗಳಲ್ಲಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಸ್ಕರ ಜಿಯೋ ಮತ್ತು ಏರ್ಟೆಲ್ನವರು ಏರ್ ಫೈಬರ್ ಅಂತ ಲಾಂಚ್ ಮಾಡಿದ್ದಾರೆ. ಸೊ ಏರ್ ಫೈಬರ್ ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂದರೆ, ಈಗ ಎಲ್ಲ ಕಡೆ ಸುಮಾರಷ್ಟು ಪ್ಲೇಸಲ್ಲಿ 5G ಸಿಗ್ತಾ ಇದೆ. ಸೊ ಸುಮಾರಷ್ಟು ಸಿಟೀಸ್ಗಳಲ್ಲಿ 5G ಸಿಗ್ತಾಯಿದೆ. ಸೊ ಏರ್ ಫೈಬರ್ ಹೆಂಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಸೊ ನೀವು ಏರ್ ಫೈಬರ್ ನಿಮ್ಮ ಮೊಬೈಲ್ ಹಾಕ್ಸ್ಕೊಂಡ್ರಿ ಅಂತಂದರೆ, ನಿಮ್ಮ ಊರಲ್ಲಿ 5G ಸಿಗ್ತಾ ಇದೆ ಅಂತಂದರೆ, ಸೊ ಹೊರಗಡೆ ಒಂದು ರಿಸೀವರ್ನ ಹಾಕ್ತಾರೆ ಮತ್ತು ಒಳಗಡೆ ಒಂದು ಅದೇನೋ ಮಾಡಮ್ ಏನೋ ಇರುತ್ತೆ, ಸೊ ಅದನ್ನು ಹಾಕ್ತಾರೆ. ಸೊ ಅದು 5G ನೆಟ್ವರ್ಕ್ನ ರಿಸೀವ್ ಮಾಡ್ಕೊಂಬಿಟ್ಟು ನಿಮಗೆ ಬೂಸ್ಟ್ ಮಾಡಿ ಕೊಡುತ್ತಂತೆ. ಸೊ ಎಷ್ಟೋ 30 MB/s ಅಷ್ಟು ಕೊಡ್ತಾಯಿದೆ ಅಂತೆ. ಪ್ರೈಸ್ ಗೊತ್ತಿರೋ ನನಗೆ, ಗೊತ್ತಾಯಿತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆಯಿತು, ಇಲ್ಲ ಸ್ಕ್ರೀನ್ಶಾಟು ಹಾಕಿರ್ತೀನಿ ಲಾಸ್ಟಿಗೆ. ಸೊ ನೋಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ ಯೂಸ್ ಮಾಡ್ಕೋಬೇಕಂತಂದರೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಹಾಕ್ಸ್ಕೊಬೇಕು. ಸೊ ಆ ಕನೆಕ್ಷನ್ ಎಲ್ಲ ಕಡೆ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಏರ್ ಫೈಬರ್ ಲಾಂಚ್ ಮಾಡಿಬಿಟ್ಟು ನಿಮಗೆ ಹೈ ಸ್ಪೀಡ್ ಇಂಟರ್ನೆಟ್ನ ಕೊಡ್ತಾ ಇದ್ದಾರೆ. ಸೊ ಇದು ಏರ್ ಫೈಬರ್ ಅಂತಂದರೆ. ಸೊ ಸುಮಾರಷ್ಟು ಪ್ಲೇಸಲ್ಲಿ ಬಂದಿಲ್ಲ. ಸೊ ನಿಮ್ಮೂರಲ್ಲಿ 5G ಬಂದಿತ್ತು ಅಂತಂದರೆ, ಸೊ 5G ನೆಟ್ವರ್ಕ್ ಇತ್ತು ಅಂತಂದರೆ, ಜಿಯೋ ಮತ್ತು ಏರ್ಟೆಲ್ 5G ಬಂದಿತ್ತು ಅಂತಂದರೆ, ಸೊ ನೀವು ಅಲ್ಲಿ ನಿಮ್ಮ ಒಂದು ಏರ್ಟೆಲ್ ಕಸ್ಟಮರಿಗಾಯಿತು ಇಲ್ಲ ಜಿಯೋ ಕಸ್ಟಮರಿಗಾಯಿತು ಕಾಲ್ ಮಾಡಿಬಿಟ್ಟು, ಇಲ್ಲ ಆಫೀಸ್ಗಳಿರುತ್ತೆ ನೋಡಿ, ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಏರ್ ಫೈಬರ್ನ ಹಾಕ್ಸ್ಕೊಬೋದು. ಸೊ ಇದಿಷ್ಟು ಏರ್ ಫೈಬರ್ ಅಂತಂದರೆ ಏನು ತಿಳಿಸ್ಕೊಟ್ಟಿದ್ದೀನಿ. ಸೊ ಗೊತ್ತಾಯ್ತು ಅಂದ್ಕೊಳ್ತೀನಿ ಏರ್ ಫೈಬರ್ ಅಂತಂದರೆ ಏನು ಅಂತ ಹೇಳೋದು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆಲ್ಲ ಸಬ್ಸ್ಕ್ರೈಬ್ ಆಗಲ್ಲ ಸಬ್ಸ್ಕ್ರೈಬ್ನ ಅಂತ ಹೇಳ್ತಾ ಸೊ ಇದು ವಿಡಿಯೋ ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.